ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ನನ್ನ ವೆಯ್ಟ್ ಲಾಸ್ ಜರ್ನಿಯ ಮತ್ತೊಂದು ದಿನ ಅಂತ ಹೇಳ್ಬೋದು. ಹಾಗೆ ಈ ವ್ಲಾಗಲ್ಲಿ ಸುಮಾರಷ್ಟು ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ. ಬನ್ನಿ ಹಾಗಿದ್ರೆ ವ್ಲಾಗನ್ನು ಶುರು ಮಾಡೋಣ. ಇವತ್ತು ಬೆಳಗ್ಗೆನೆ ಮಳೆ ಬರ್ತಾ ಇತ್ತು, ಹಾಗಾಗಿ ವಾಕಿಂಗ್ ಹೋಗೋದಕ್ಕಾಗಿರಲಿಲ್ಲ. ಸೊ ನಿಧಾನವಾಗಿ ಫ್ರೆಶ್ ಅಪ್ ಆಗಿ 1 ಗ್ಲಾಸ್ ಬೆಚ್ಚಗಿರುವಂಥ ನೀರನ್ನು ಕುಡಿತಾ ಇದ್ದೀನಿ. ಇವತ್ತಿಂದ ನನ್ನ ಮಗನಿಗೆ ರೈಟಿಂಗ್ ಎಕ್ಸಾಮ್ ಶುರುವಾಗ್ತಾ ಇದೆ, ಹಾಗಾಗಿ ನಾವೆದ್ದಾಗೇ ಅವನು ಕೂಡ ಎಬ್ಬಿಸಿ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಓದೋದಕ್ಕೆ ಅಂತ ಕೂರಿಸಿದ್ದೀನಿ. ಬಿಸಿ ನೀರು ಕುಡಿದು ಒಂದು 5-10 ನಿಮಿಷ ಹಾಗೆ ಕೂತಿದ್ದು, ಆನಂತರ ನಾನು ಬ್ರೇಕ್ಫಾಸ್ಟ್ಗೆ ಏನು ಬೇಕೋ ಅದನ್ನೆಲ್ಲ ತರಕಾರಿಗಳನ್ನ ಹೆಚ್ಚಿಟ್ಟು ಸುಮಾರಷ್ಟು ಟೈಮ್ ಇವತ್ತು ನನಗೆ ಇತ್ತು. ಯಾಕಂದರೆ ಬೆಳಗ್ಗೆ ಮಳೆ ಬೀಳ್ತಾ ಇತ್ತು ಅಂತ ವಾಕಿಂಗ್ ಹೋಗಿರಲಿಲ್ಲ. ಅರ್ಧದಿಂದ 3/4 ಗಂಟೆ ಎಕ್ಸ್ಟ್ರಾನೇ ಇತ್ತು. ಆ ಅರ್ಧದಿಂದ 3/4 ಗಂಟೆನ ನಾನು ಇವತ್ತು ಎಕ್ಸಸೈಸ್ ಮಾಡೋದಕ್ಕೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅಥವಾ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದಕ್ಕಾಗಿಲ್ಲ ಅಂತಂದರೆ ಸಂಜೆ ಟೈಮಲ್ಲಿ ಫ್ರೀ ಆಗಿದ್ದರೆ ವಾಕಿಂಗ್ ಹೋಗ್ತೀನಿ. ಸ್ಟಾರ್ಟಿಂಗ್ಗೆ ನಾವು ಎಕ್ಸಸೈಸ್ ಮಾಡೋದಕ್ಕೆ ಹೋಗಬಾರ್ದು, ಸ್ವಲ್ಪ ಬಾಡಿ ಬಿಸಿ ಆಗಬೇಕು. ಯಾಕಂದರೆ ಅವಾಗ ತಾನೇ ಮಲಗಿದ್ದು ರೆಸ್ಟ್ ಮಾಡಿ ಎದ್ದಿರ್ತೀವಲ್ವ, ನಮ್ಮ ಜಾಯಿಂಟ್ಸ್ ಎಲ್ಲ ಅಷ್ಟು ಈಸಿಯಾಗಿ ಬೆಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಎಕ್ಸಸೈಸ್ನ ಶುರು ಮಾಡೋದಕ್ಕಿಂತ ಮುಂಚೆ ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಕೆಲವೊಂದು ಇರುತ್ತೆ. ನೆಕ್ ರೊಟೇಷನ್ನು, ಶೋಲ್ಡರ್ ರೊಟೇಷನ್ನು, ಈ ರೀತಿ ಆ ವಾರ್ಮ್ ಅಪ್ ಎಕ್ಸಸೈಸ್ನ ಮಾಡಿ ಅನಂತರ ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಬೇಕು. ಕೈ ಕಾಲುಗಳನ್ನ ಸ್ಟ್ರೆಚ್ ಮಾಡೋದು, ಈ ರೀತಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಾದಮೇಲೆ ನೀವು ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ಬೋದು. ಎಕ್ಸಸೈಸ್ಗಳನ್ನ ಮೊದಲನೇ ವಾರ ಒಂದು 10 ಕೌಂಟ್ಸ್ನ ಮಾಡ್ತಾಯಿದ್ರೆ 2ನೇ ವಾರ 20 ಕೌಂಟ್ಸ್ನ ಮಾಡೋದಕ್ಕೆ ಶುರು ಮಾಡಬೇಕು. 3rd ವೀಕ್ಗೆ 30 ಕೌಂಟ್ಸು, 4th ವೀಕ್ಗೆ 40 ಕೌಂಟ್ಸ್ ಮಾಡೋ ಹಾಗೆ ಎಕ್ಸಸೈಸ್ನ ಮಾಡಿದ್ರೆ ಬಾಡಿಲಿ ಕೊಬ್ಬು ಕರ್ಕೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಬಾಡಿ 10 ಕೌಂಟಿಗೆ ಮಾತ್ರ ಅಡ್ಜಸ್ಟ್ ಆಗಿಬಿಟ್ರೆ ನೀವು ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಕೂಡ ಕೊಬ್ಬು ಕರಗೋದಿಲ್ಲ, ವೆಯ್ಟ್ ಲಾಸ್ ಆಗೋದಿಲ್ಲ. ಇವಾಗ ಕೆಲವೊಂದು ಸಮಸ್ಯೆಗಳಿಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. ಇವಾಗ ಬ್ಯಾಕ್ ಪೇಯ್ನ್ ಬರ್ತಾಯಿದ್ರೆ ಹಿಂದಕ್ಕೆ ಬಗ್ಗೋ ಅಂಥ ಎಕ್ಸಸೈಸ್ಗಳು, ಕಾಲು ಸೆಳೆತ ಜಾಸ್ತಿ ಆಗ್ತಾಯಿದ್ರೆ ಕಾಲನ್ನ ಬಗ್ಗಿ ಮುಡಿಸೋ ಅಂಥದ್ದು, 1 ನಿಮಿಷ ಅಥವಾ 2 ನಿಮಿಷ ಅದೇ ರೀತಿ ಬಗ್ಗಿ ನಿಂತ್ಕೊಳ್ಳೋ ಅಂಥದ್ದು, ಕಾಲನ್ನ ನಮ್ಮ ಕಡೆಗೆ ಎಳ್ಕೊಳ್ಳೋ ಅಂಥ ಎಕ್ಸಸೈಸ್ಗಳನ್ನ ಮಾಡಬೇಕು. ಇನ್ನು ಇವಾಗ ತೋರಿಸ್ತಾ ಇರೋವಂಥ ಎಕ್ಸಸೈಸ್ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ, ಜಂಪ್ ಆ್ಯಂಡ್ ಜಾಕ್ಸ್ ಅಂತ ಹೇಳ್ತಾರೆ. ನಾನು ಮೊದಲನೇ ವಾರ 10 ಕೌಂಟಿಂದ ಶುರು ಮಾಡಿ ಇವಾಗ 30 ಕೌಂಟ್ಸ್ನ ಒಂದೇ ಟೈಮ್ಗೆ ಮಾಡ್ತೀನಿ. ಇದರ ಬದಲಾಗಿ ನೀವು ಸ್ಕಿಪ್ಪಿಂಗ್ ಕೂಡ ಮಾಡ್ಬೋದು. ಸ್ಕಿಪ್ಪಿಂಗ್ ಮಾಡೋದ್ರಿಂದನೂ ಕೂಡ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಆದಮೇಲೆ ಮಲ್ಕೊಂಡು ಮಾಡೋ ಅಂಥ ಎಕ್ಸಸೈಸ್ಗಳನ್ನ ಮಾಡಿ ಅನಂತರ ನಾನು ಒಂದು 5-10 ನಿಮಿಷ ರೆಸ್ಟ್ ಮಾಡಿದೆ. ಇವಾಗ ನಾನು ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಮಾಡ್ತಾ ಇರೋವಂಥ ಜ್ಯೂಸು ಹಾಗಲಕಾಯಿ ಜ್ಯೂಸು. ಒಂದು ಅರ್ಧ ಭಾಗದಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ. ಇಬ್ಬರಿಗೆ ಜ್ಯೂಸ್ ಮಾಡ್ತಾ ಇರೋದು, ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ. ಪ್ರತಿದಿನ ಯಾವುದಾದ್ರೂ ಒಂದು ತರಕಾರಿ ಜ್ಯೂಸ್ ಕುಡಿಬೇಕು ಅಂತ ನಾವಂತೂ ಫಿಕ್ಸ್ ಆಗಿದ್ದೀವಿ. ಅದಕ್ಕೋಸ್ಕರನೇ ಒಂದಿನ ಸೋರೆಕಾಯಿ, ಒಂದಿನ ಬೂದುಗುಂಬಳಕಾಯಿ, ಮತ್ತೊಂದು ದಿನ ಬೀಟ್ರೂಟು, ಒಂದಿನ ಕ್ಯಾರೆಟು, ಇವತ್ತು ಹಾಗಲಕಾಯಿ ಸರ್ದಿ. ಇದೇನಪ್ಪ ಹಾಗಲಕಾಯಿ ಜ್ಯೂಸ್ ಎಲ್ಲ ಕುಡಿಯೋದಕ್ಕಾಗತ್ತಾ, ಇವರೆಲ್ಲ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ವಿಡಿಯೋಗೋಸ್ಕರ ಅಂತ ನೀವು ಅನ್ಕೋಬೋದು. ಹಾಗಾಗಿನೇ ಲೈವಲ್ಲಿ ಕುಡಿಯೋದನ್ನು ತೋರಿಸ್ತಾ ಇದ್ದೀನಿ. ಹಾಗಲಕಾಯಿ ಜ್ಯೂಸು ಅಂದಮೇಲೆ ಕಹಿ ಇದ್ದೇ ಇರುತ್ತೆ. ಆ ಕಹಿನ ಕಡಿಮೆ ಮಾಡೋದಕ್ಕೆ ಅಂತ ಸ್ವಲ್ಪ ನಿಂಬೆಹಣ್ಣು ಹಾಗೆ ಉಪ್ಪನ್ನು ಈ ಜ್ಯೂಸ್ಗೆ ಸೇರಿಸಿದ್ದೀನಿ. ಹಾಗಲಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಡಯಾಬಿಟಿಸ್ ಇರೋರ್ಗಂತೂ ಹೇಳಿ ಮಾಡಿಸಿದಂಥ ಜ್ಯೂಸು.
ನಮ್ಮ ಇಡೀ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಅಂದರೆ ನಮ್ಮ ಬಾಡಿಲಿರೋವಂಥ ಕಲ್ಮಶ ಎಲ್ಲದನ್ನು ಕೂಡ ಬಾಡಿಯಿಂದ ಹೊರಗಾಕತ್ತೆ. ಬಾಯಿಗೆ ಯಾವುದು ಕಹಿಯಾಗಿರುತ್ತೋ ಅದು ದೇಹಕ್ಕೆ ತುಂಬ ಹಿತವಾಗಿರುತ್ತೆ ಅಂತ ಹೇಳ್ತಾರೆ. ಬನ್ನಿ ಹಾಗಿದ್ರೆ ಹಾಗಲಕಾಯಿ ಜ್ಯೂಸ್ ಟೇಸ್ಟ್ ಮಾಡೋಣ. ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಗೆ ಹಾಗಲಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ನೋಡಬೇಕು. ಹಾಗಲಕಾಯಿ ಜ್ಯೂಸ್ ಅಂದಮೇಲೆ ಸ್ವಲ್ಪ ಕಹಿ ಇದ್ದೇ ಇರುತ್ತೆ. ಆದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತೆ ಉಪ್ಪನ್ನ ಹಾಕೊಂಡಿರೋದಕ್ಕೆ ಅಷ್ಟೊಂದು ಏನು ಕಹಿ ಅನ್ನಿಸ್ತಾ ಇಲ್ಲ. ಅಂದರೆ ಕುಡಿಯೋದಕ್ಕೆ ಆಗಲ್ಲ ಅಂತ ಏನಿಲ್ಲ, ಕುಡಿಬೋದು ಆರಾಮಾಗಿ. ಅಕಸ್ಮಾತ್ ನಿಮಗೆ ಹಾಗಲಕಾಯಿ ಜ್ಯೂಸ್ ಇಡಿಸ್ತಾ ಇಲ್ಲ, ಕುಡಿಯೋದಕ್ಕೆ ಆಗ್ತಾ ಇಲ್ಲ ಅಂದರೆ ಬೇರೆ ಯಾವುದೇ ತರಕಾರಿ ಜ್ಯೂಸ್ನ ನೀವು ಕುಡಿಬಹುದು. ಹಾಗಲಕಾಯಿದೇ ಕುಡಿಬೇಕು ಅಂತ ಏನೂ ಇಲ್ಲ. ನಿಮ್ಮ ಮುಂದೆನೆ ಖಾಲಿ ಮಾಡಿದ್ದೀನಿ. ಇದು 2ನೇ ಸಲ ಹಾಗಲಕಾಯಿ ಜ್ಯೂಸ್ನ ನಾನು ಕುಡಿತಾ ಇರೋದು. ಫಸ್ಟ್ ಟೈಮು ನಮ್ಮನೇಲೆ ಬಿಟ್ಟಿದ್ದಂತ ಹಾಗಲಕಾಯಿಯಲ್ಲಿ ಜ್ಯೂಸ್ ಮಾಡ್ಕೊಂಡಿದ್ವಿ. ಇವತ್ತು ಇನ್ನೊಂದು ಹಾಗಲಕಾಯಲ್ಲಿ ಒಂದು ಅರ್ಧ ಉಪಯೋಗಿಸಿದೀನಿ ಅಷ್ಟೇ, ಜಾಸ್ತಿ ಎಲ್ಲ ಉಪಯೋಗಿಸಿಲ್ಲ. ಅರ್ಧ ಹಾಗಲಕಾಯಲ್ಲಿ ಮಾಡ್ಕೊಂಡಿರುವಂತ ಜ್ಯೂಸು ನನಗೆ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ. ಜ್ಯೂಸ್ ಎಲ್ಲ ಕುಡಿದಿದ್ದಾದ್ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಈ ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡಿದ್ಮೇಲೆ ನಮ್ಮ ಬಾಡಿಯಲ್ಲಿ ತುಂಬಾನೇ ಚೇಂಜಸ್ ಆಗಿದೆ. ಬಾಡಿ ತುಂಬ ಫ್ರೀ ಆಗಿದೆ. ಹಾಗೆ ಕೆಲಸ ಮಾಡೋದಕ್ಕೊಂದು ಹುಮ್ಮಸ್ ಬಂದಿದೆ. ತುಂಬ ಕೆಲವೊಂದ್ಸಲ ಏನೋ ಒಂದು ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ರೆ ಒಂಥರ ಮದ ಬಂದಂಗೆ ಆಗ್ಬಿಡ್ತಾ ಇತ್ತು, ಲೇಸಿ ಅನ್ನಿಸ್ತಾ ಇತ್ತು. ಇವಾಗ ಆ ರೀತಿ ಇಲ್ಲ. ಜೊತೆಗೆ ಲಿಮಿಟ್ ಆಗಿ ಊಟ ಮಾಡ್ತಾ ಇರೋದ್ರಿಂದ ಕರೆಕ್ಟ್ ಟೈಮ್ಗೆ ಹಶ್ವಾಗ್ತಾ ಇದೆ. ಹಸ್ವಾದಾಗ ಏನಾದರೂ ತಿನ್ನಲೇಬೇಕಲ್ವಾ, ಆವಾಗ ಅಡುಗೆ ಮಾಡ್ಕೊತೀವಿ, ಊಟ ಮಾಡ್ತೀವಿ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದ್ದೀನಿ. ಜೊತೆಗೆ ಬೀಟ್ರೂಟ್ ಪಲ್ಯ ನನ್ನ ಮಗನಿಗೋಸ್ಕರ ಮಾಡಿದ್ದೀನಿ. ನಮಗೆ ಹೆಸರು ಕಾಳು ಹಾಗೆ ಆಲೂಗಡ್ಡೆ ಹಾಕಿ ಮಾಡಿರೋ ಅಂಥ ಗ್ರೇವಿ ಇದೆ, ಅದರ ಜೊತೆ ಚಪಾತಿ ತಿಂತಾ ಇದ್ದೀವಿ. ಅವನಿಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ. ಬೀಟ್ರೂಟ್ ಪಲ್ಯ ಅಂದರೆ ಇಷ್ಟಪಟ್ಟು ತಿಂತಾನೆ ಅನ್ನೋ ಕಾರಣಕ್ಕೆ ಬೀಟ್ರೂಟ್ ಪಲ್ಯನ ಅವನಿಗೆ ಮಾಡಿಕೊಟ್ಟಿದ್ದೀನಿ. ಮಧ್ಯಾಹ್ನ ನಮಗೆ ಊಟಕ್ಕಾಗತ್ತೆ ಅಥವಾ ರಾತ್ರಿಗಾಗ್ಬೋದು ಪಲ್ಯ ಮಿಕ್ಕಿದ್ರೆ. ಡಿಟಾಕ್ಸ್ ಡ್ರಿಂಕನ್ನು ಕುಡಿದು 1.5 ಅಥವಾ 2 ಗಂಟೆವರೆಗೂ ಏನೂ ತಿನ್ನೋ ಹಾಗಿಲ್ಲ. ಹಾಗಾಗಿ ಆ 1.5-2 ಗಂಟೆ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ಬೇರೆ ಮನೆ ಕೆಲಸಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಡಿಟಾಕ್ಸ್ ಡ್ರಿಂಕನ್ನು ಕುಡಿದ್ಮೇಲೆ ಒಂದು ಅರ್ಧ ಗಂಟೆ ಅಂತೂ ನನ್ನ ಮಗನ ಕೆಲಸನೇ ಆಗುತ್ತೆ. ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಅವನಿಗೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋದು, ಅವನ್ನ ಕಳಿಸ್ಕೊಡೋದು, ಇದು ಒಂದು ಅರ್ಧ ಗಂಟೆ ಆದರೆ ಇನ್ನೊಂದು ಗಂಟೆ ಅಥವಾ 1.5 ಗಂಟೆ ನಾನು ಮಿಕ್ಕಿರೋವಂಥ ಮನೆ ಕೆಲಸಗಳನ್ನು ಮಾಡ್ಕೊತೀನಿ. ಕಸ ಗುಡಿಸೋವಂಥದ್ದು, ಒರೆಸೋವಂಥದ್ದು, ಅಥವಾ ನನ್ನ ಮಗ ಮನೆಯಿಂದ ಹೊರಟ ನಂತರ ಮೊದಲು ನಾನು ಮಾಡುವಂಥ ಕೆಲಸ ಅಂದರೆ ಟೆರೆಸ್ ಮೇಲೆ ಹೋಗಿ ನನ್ನ ಗಿಡಗಳನ್ನೆಲ್ಲ ನೋಡಿಕೊಂಡು ಇವತ್ತು ಬಿಟ್ಟಿರೋವಂಥ ಹೂಗಳನ್ನೆಲ್ಲ ಕಿತ್ಕೊಂಡು ಬರೋವಂಥ ಕೆಲಸ ಅಂತೂ ಕಂಪಲ್ಸರಿ ಮಾಡ್ತೀನಿ. ಇನ್ನು ನಾನು ಮನೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಅವರೇ ಪೂಜೆ ಮಾಡಿಬಿಟ್ಟು ಕೆಲವೊಂದು ಸಲ ಹೋಗ್ತಾರೆ. ನಾನು ಸಂಜೆ ಪೂಜೆ ಮಾಡ್ಕೊತೀನಿ. ಬಟ್ಟೆ ಮಿಷಿನ್ಗೆ ಹಾಕಬೇಕು. ಟೆರೆಸ್ ಮೇಲೆ ಬಂದಿದ್ದೀನಿ ಇವಾಗ. ಟೆರೆಸ್ ಮೇಲೆ ಬಂದ್ರಂತೂ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ರಾತ್ರಿ ಎಲ್ಲ ಮಳೆ ಬಿದ್ದಿತ್ತು, ಹಾಗಾಗಿ ಎಲ್ಲ ಎಲೆಗಳು ಹೂಗಳೆಲ್ಲ ಉದ್ರಿ ಈ ರೀತಿ ಕಸ ಇರುತ್ತೆ, ಅದನ್ನೆಲ್ಲ ಗುಡಿಸಿ ಮತ್ತೆ ಗಿಡಗಳಿಗೆ ಹಾಕಬೇಕಾಗತ್ತೆ. ಇಲ್ಲಾಂದರೆ ನೀರು ಹೋಗೋವಂಥ ಕಡೆ ಕಸ ಎಲ್ಲ ಕಟ್ಕೊಂಡು ಸರಿಯಾಗಿ ನೀರು ಪಾಸ್ ಆಗೋದಿಲ್ಲ. ಟೆರೆಸ್ ಗಾರ್ಡನ್ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಂದರೆ ಸುಮಾರಷ್ಟು ಟೈಮ್ ನಮಗೆ ಅದರಲ್ಲೇ ಹೋಗುತ್ತೆ. ಗಿಡಗಳನ್ನ ಕೇರ್ ಮಾಡೋದಾಗಿರ್ಬೋದು, ಹೂಗಳು ಬಿಡಿಸ್ಕೊಳೋದಾಗಿರ್ಬೋದು, ಗಿಡಗಳಿಗೆ ನೀರು ಹಾಕೋದು, ಕಸ ತೆಗೆಯೋದು, ಅಥವಾ ಹುಳಗಳಾಗಿದೆಯಾ ನೋಡಬೇಕು, ಗೊಬ್ಬರ ಹಾಕಬೇಕು, ಈ ರೀತಿ ಸುಮಾರಷ್ಟು ಕೆಲಸಗಳಿದ್ದೇ ಇರುತ್ತೆ. ನನಗಂತೂ ಒಂದು ಒಳ್ಳೆ ಟೈಮ್ ಪಾಸ್ ಈ ಗಿಡಗಳನ್ನ ಬೆಳೆಸಿರೋದು. ಅಷ್ಟೇ ಖುಷಿಯಾಗತ್ತೆ ನಮ್ಮದೇ ಗಿಡದಲ್ಲಿ ಹೂಗಳು ಹಾಗೆ ತರಕಾರಿ ಹಣ್ಣುಗಳೆಲ್ಲ ಬೆಳೆದು ತಿಂದಾಗ. ರಾತ್ರಿ ಎಲ್ಲ ಮಳೆ ಬಂದಿರೋದಕ್ಕೆ ಗಿಡಗಳು ತುಂಬ ಹಸಿರಾಗಿ ಕಳಕಳೆಯಾಗಿ ಕಾಣಿಸ್ತಾ ಇದೆ.
ಪಾಟ್ಗಳ ಅಥವಾ ಗಿಡಗಳ ಮಧ್ಯದಲ್ಲಿ ಬಿದ್ದಿರೋಂಥ ಕಸ ಕಡ್ಡಿ ಎಲೆಗಳು ಇದೆಲ್ಲದನ್ನು ತೆಗೆದು ನಾವು ಮತ್ತೆ ಅದೇ ಗಿಡಗಳಿಗೆ ಹಾಕೋದ್ರಿಂದ ನೀರಲ್ಲಿ ಸ್ವಲ್ಪ ನೆಂದಿರುತ್ತೆ, ಹಾಗೆ ಕೊಳೆಯೋದಕ್ಕೂ ಕೂಡ ಶುರುವಾಗಿರುತ್ತೆ. ಒಳ್ಳೆ ಗೊಬ್ಬರ ಕೂಡ ಗಿಡಗಳಿಗೆ ಸಿಗುತ್ತೆ. ಇನ್ನು ನಮ್ಮ ಪಾಟಲ್ಲಿ ಗೊಬ್ಬರದಲ್ಲಿ ಬಂದಿತ್ತೋ ಏನೋ ಸುಮಾರಷ್ಟು ಗಾಣಿಕೆ ಗಿಡ ಹುಟ್ಕೊಂಡಿದೆ. ಈ ಗಾಣಿಕೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗಾಣಿಕೆ ಗಿಡದಲ್ಲಿ ಇವಾಗ ಹಣ್ಣುಗಳು ಬಿಡೋದಕ್ಕೆ ಶುರುವಾಗಿದೆ. ಈ ಹಣ್ಣುಗಳನ್ನು ನಾವು ಟೆರೆಸಿಗೆ ಬಂದಾಗ ಅವಾಗವಾಗ ಕಿತ್ಕೊಂಡು ತಿಂತಾ ಇರ್ತೀವಿ. ಈ ಗಿಡದಲ್ಲಿ ಬಿಡೋವಂಥ ಹಣ್ಣುಗಳು ಹಾಗೆ ಸೊಪ್ಪು ಏನಿದೆ, ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊಟ್ಟೆಯಲ್ಲಿ ಹುಣ್ಣುಗಳು ಅಂದರೆ ಅಲ್ಸರ್ಸ್ ಏನಾದರೂ ಆಗಿದ್ರೆ ಅದೆಲ್ಲ ಕಡಿಮೆ ಆಗತ್ತಂತೆ ಈ ಸೊಪ್ಪನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ. ಸುಮಾರಷ್ಟು ಗಾಣಿಕೆ ಹಣ್ಣುಗಳಿದೆ. ನನ್ನ ಮಗ ಬಂದಾಗ, ನಾನು ಬಂದಾಗ, ಹಾಗೆ ನನ್ನ ಹಸ್ಬೆಂಡ್ ಬಂದಾಗ ಕಿತ್ಕೊಂಡು ತಿಂತಾ ಇರ್ತೀವಿ. ಡಿಟಾಕ್ಸ್ ಡ್ರಿಂಕ್ ಕುಡಿದು 2 ಅವರ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಸಮಯ. 2 ಚಪಾತಿ ಜೊತೆ ಸ್ವಲ್ಪ ಸೌತೆಕಾಯಿ ಹಾಗೆ ಹೆಸರುಕಾಳು ಮತ್ತು ಆಲೂಗಡ್ಡೆ ಹಾಕಿ ಮಾಡಿರುವಂಥ ಗ್ರೇವಿ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಬೆಳಗ್ಗೆ ತಿಂಡಿಗೆ ತಿಂತಾಯಿದ್ದೀನಿ. ಇದಾದಮೇಲೆ ನನ್ನ ಯೂಟ್ಯೂಬ್ ಕೆಲಸದಲ್ಲಿ ನಾನು ಬ್ಯುಸಿಯಾಗಿರ್ತೀನಿ. ಅದಾದಮೇಲೆ ಮಧ್ಯಾಹ್ನದ ಅಡುಗೆನ ಶುರು ಮಾಡ್ಕೋತೀನಿ. ಮಧ್ಯಾಹ್ನದ ಅಡುಗೆಗೆ ಇವತ್ತು ರೊಟ್ಟಿ ಜೊತೆ ಸುಟ್ಟು ಬದನೆಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ಪೆಷಲ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಸಿ ತರಕಾರಿಯಿಂದ ಮಾಡೋ ಅಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವೊಬ್ಬರಿಗೆ ಈ ತರಕಾರಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ತುಂಬಾ ಇಷ್ಟಪಟ್ಟು ತಿನ್ಬೋದು. ಇದನ್ನು 5 ರಿಂದ 10 ನಿಮಿಷದಲ್ಲಿ ಆ ರೆಸಿಪಿ ರೆಡಿ ಆಗೋಗುತ್ತೆ. ಅಷ್ಟರಲ್ಲಿ ನಾನು ಬದನೆಕಾಯಿನೆಲ್ಲ ಸುಟ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಅಂತ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೂಲಂಗಿಯನ್ನು ಒಂದು 3 ರಿಂದ 4 ಮೂಲಂಗಿಯನ್ನು ತುರ್ಕೊಂಡಿದ್ದೀನಿ ನಾನು. ಹಾಗೆ ರೊಟ್ಟಿ ಮಾಡೋದಕ್ಕೆ ಅಂತ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ. ರೊಟ್ಟಿ ಕಲರ್ ಏನು ಈ ರೀತಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ರೊಟ್ಟಿ ಹಿಟ್ಟನ್ನು ಕಲಿಸುವಾಗ ನಿನ್ನೆ ನಾನು ಡಿಟಾಕ್ಸ್ ಡ್ರಿಂಕ್ಗೆ ಬೀಟ್ರೂಟ್ ಜ್ಯೂಸನ್ನು ಮಾಡ್ಕೊಂಡಿದ್ನಲ್ಲ, ಅದರ ಚರ್ಟ ಉಳಿದಿತ್ತು. ಅದನ್ನೇ ಇವಾಗ ರೊಟ್ಟಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋವಂಥದ್ದು ಮೂಲಂಗಿ ಮೊಸರು ಬಜ್ಜಿ. ತುಂಬಾ ಚೆನ್ನಾಗಿರುತ್ತೆ ಇದು. ಯಾರಿಗೆ ಮೂಲಂಗಿ ಇಷ್ಟನೇ ಆಗೋದಿಲ್ಲ ಸ್ವಲ್ಪನೂ, ಅಂಥವ್ರಿಗೆ ಈ ರೆಸಿಪಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಮೂಲಂಗಿ ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ. ಮೂಲಂಗಿಯನ್ನು ಚೆನ್ನಾಗಿ ತುರ್ಕೊಂಡು ಅದಕ್ಕೆ ಒಂದು 1/4 ಲೀಟ್ರಷ್ಟು ಮೊಸರನ್ನು ಹಾಕಿ ಸ್ವಲ್ಪ ಜೀರಿಗೆ ಹಾಗೆ ಮೆಣಸಿನ ಪೌಡರ್ನ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸೇರಿಸಿದ್ರೆ ಸಾಕು. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಗಟ್ಟಿಯಾಗೇ ಇರಲಿ, ಯಾಕಂದರೆ ಮೂಲಂಗಿಲಿರೋಂಥ ನೀರಿನ ಅಂಶ ಬಿಟ್ಕೊಡುತ್ತೆ, ಅದಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಒಗ್ಗರಣೆ ಕೊಡಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ಈ ಮೊಸರು ಬಜ್ಜಿಗೆ ಹಾಕಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. 5 ರಿಂದ 10 ನಿಮಿಷ ಕೂಡ ಬೇಕಾಗೋದಿಲ್ಲ ಈ ರೆಸಿಪಿನ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಇದು. ಮೂಲಂಗಿ ರಾಯ್ತ ಅಥವಾ ಮೂಲಂಗಿ ಮೊಸರು ಬಜ್ಜಿ ಅಂತ ಹೇಳ್ಬೋದು. ಅದಾದಮೇಲೆ ನಾನು ಇವಾಗ ಬದನೆಕಾಯಿ ಗೊಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸುಟ್ಟಿರೋಂಥ ಬದನೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಂಡಿದ್ದೀನಿ. ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಅಂದರೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸುಟ್ಟಿರೋ ಬದನೆಕಾಯಿನ ಮ್ಯಾಶ್ ಮಾಡಿ ಇಟ್ಕೊಂಡ್ವಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಬರ್ತಾ ಸುಟ್ಟು ಬದನೆಕಾಯಿ ಗೊಜ್ಜು ತುಂಬಾ ಬೇಗ ರೆಡಿ ಆಗುತ್ತೆ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅನ್ನ ಕಲಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಈ ಬೇಗನ್ ಭರ್ತದ ಜೊತೆ ತಿನ್ನೋದಕ್ಕೆ ಕಲರ್ಫುಲ್ ಆಗಿರೋವಂಥ ರೊಟ್ಟಿ ರೆಡಿ ಆಗ್ತಾ ಇದೆ. ಬೀಟ್ರೂಟ್ ರೊಟ್ಟಿ. ನಾವು ಖಾಲಿ ಹಿಟ್ಟನ್ನು ಕಲಸೋದಕ್ಕೂ ಈ ರೀತಿ ಯಾವುದಾದ್ರೂ ತರಕಾರಿ ಸೇರಿಸ್ಕೊಂಡು ರೊಟ್ಟಿ ಹಿಟ್ಟನ್ನು ಕಲಸಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ವ್ಯತ್ಯಾಸ ಇದೆ. ನಾವು ಬರೀ ಹಾಗೆ ರೊಟ್ಟಿ ಹಿಟ್ಟನ್ನು ಕಲಿಸ್ಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಗಟ್ಟಿ ಆಗಿಬಿಡುತ್ತೆ ಬೇಗ. ಆದರೆ ತರಕಾರಿನ ಸೇರಿಸಿ ಹಿಟ್ಟನ್ನು ಕಲಸಿ ರೊಟ್ಟಿ ಮಾಡಿದ್ರೆ ಅಷ್ಟು ಬೇಗ ಗಟ್ಟಿ ಆಗೋದಿಲ್ಲ, ತುಂಬ ಮೃದುವಾಗಿರುತ್ತೆ ರೊಟ್ಟಿ. ಮಧ್ಯಾಹ್ನದ ಊಟ ಮಾಡೋದಕ್ಕೆ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಬೀಟ್ರೂಟ್ ರೊಟ್ಟಿ ಜೊತೆಗೆ ಸ್ವಲ್ಪ ರೈಸು, ಮೂಲಂಗಿ ರಾಯ್ತ, ಸುಟ್ಟು ಬದನೆಕಾಯಿ ಗೊಜ್ಜು ಅಂದರೆ ಬೇಗನ್ ಭರ್ತಾ, ಹಾಗೆ ಸ್ವಲ್ಪ ಸೌತೆಕಾಯಿ ಸಲಾಡ್ಗೆ. ಇದಿಷ್ಟು ಇವತ್ತಿನ ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ನಾವು ಬ್ಯುಸಿಯಾಗಿರ್ತೀವಿ, ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಊಟ ತಿಂದರೂ ತೊಂದರೆ ಇಲ್ಲ, ಕರಗಿಸ್ಬೇಕಷ್ಟೆ. ಊಟ ತುಂಬಾ ಚೆನ್ನಾಗಿತ್ತು. ಜೊತೆಗೆ ವೆರೈಟಿ ಕೂಡ ಜಾಸ್ತಿ ಇದ್ದಿದ್ದರಿಂದ ನನಗೆ ಸಂಜೆ ಬೇಗ ಹಶ್ವಾಗಲಿಲ್ಲ. ಹಾಗಾಗಿ ಇವತ್ತು
ಏನು ಸ್ನ್ಯಾಕ್ಸ್ ಮಾಡೋದಕ್ಕೆ ಹೋಗಲಿಲ್ಲ, ಹಣ್ಣನ್ನು ಕೂಡ ತಿನ್ನಲಿಲ್ಲ. ಸಂಜೆ ಒಂದು ಬ್ಲ್ಯಾಕ್ ಕಾಫಿ ಕುಡಿದ್ವಿ ಅಷ್ಟೇ. ಇವಾಗ ನಾನು ರಾತ್ರಿ ಅಡುಗೆನ ರೆಡಿ ಮಾಡ್ತಾ ಇದ್ದೀನಿ. ರಾತ್ರಿ ಅಡುಗೆಗೆ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ಜೊತೆಗೆ ಸೋರೆಕಾಯಿ ದಾಲನ್ನು ಮಾಡ್ತಾ ಇದ್ದೀನಿ. ಎರಡೂ ರೆಸಿಪಿನ ತೋರಿಸ್ತಾ ಇಲ್ಲ, ಯಾಕಂದರೆ ಸೀಮೆ ಬದನೆಕಾಯಿ ಪಲ್ಯ ಮಾಡೋದಂತೂ ತುಂಬಾ ಸುಲಭ. ಮಾಮೂಲಿ ಒಗ್ಗರಣೆ ಹಾಕೋದು. ನಾನಿವತ್ತು ಈರುಳ್ಳಿ ಸಹ ಹಾಕಿಲ್ಲ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಅದಾದಮೇಲೆ ಸಣ್ಣಗೆ ಹೆಚ್ಚಿರೋಂಥ ಸೀಮೆ ಬದನೆಕಾಯಿ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಾವು ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೀಮೆ ಬದನೆಕಾಯಿ ಪಲ್ಯ ರೆಡಿ ಆಗತ್ತೆ. ಇನ್ನು ಬೇಳೆ ಹಾಗೆ ಸೋರೆಕಾಯಿನ ಟೊಮೆಟೊ ಜೊತೆ ಬೇಯಿಸೋದಕ್ಕಿಟ್ಟಿದ್ದೆ. ಚೆನ್ನಾಗಿ ದಾಲ್ ಬೆಂದಿದೆ, ಅಂದರೆ ಬೇಳೆ ಬೆಂದಿದೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಜಜ್ಜಿರೋಂತಹ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅನಂತರ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಈ ಒಗ್ಗರಣೆನ ತಯಾರು ಮಾಡಿಕೊಂಡು ದಾಲ್ಗೆ ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ. ಅಡುಗೆ ರೆಡಿ ಆಗಿದೆ. ಸೋರೆಕಾಯಿ ತೊವೆ ಹಾಗೆ ಸೀಮೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ಜೊತೆಗೆ ರೈಸು. ಊಟ ಮಾಡ್ಬೇಕು ಇವಾಗ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದ್ದೆ, ಮಧ್ಯಾಹ್ನ ರೊಟ್ಟಿ ಮಾಡಿದ್ದೆ. ಹಾಗಾಗಿ ರಾತ್ರಿ ಬರೀ ಲೈಟಾಗಿ ಸ್ವಲ್ಪನೇ ರೈಸ್ ತಿಂತಾ ಇದ್ದೀವಿ. ಅದರ ಜೊತೆ ಸೀಮೆ ಬದನೆಕಾಯಿ ಪಲ್ಯ, ಸೋರೆಕಾಯಿ ದಾಲು ಅಂದರೆ ಸೋರೆಕಾಯಿ ತೊವೆ, ಅದರ ಜೊತೆ ಊರಿಂದ ಒಂದೇ ಒಂದು ನಾಟಿ ಅಣಬೆ ತೊಗೊಂಡು ಬಂದಿದ್ರು. ಅದನ್ನು ಸಿಂಪಲ್ಲಾಗಿ ಮಸಾಲ ಎಲ್ಲ ರುಬ್ಬಿ ಹಾಕದೆ ಪ್ಲೈನಾಗಿ ಮಸಾಲ ಪೌಡರ್ಸ್ನ ಉದುರಿಸ್ಕೊಂಡು ನಾಟಿ ಸ್ಟೈಲಲ್ಲಿ ಮಾಡಿರೋ ಅಂಥ ನಾಟಿ ಮಶ್ರೂಮ್ ಕರಿ ಅಂದರೆ ಮಶ್ರೂಮ್ ಸಾರು. ಇಷ್ಟನ್ನು ಇವತ್ತು ನಾವು ನೈಟ್ ಡಿನ್ನರ್ಗೆ ಊಟ ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತಂದರೆ ಹೆಚ್ಚಿಗೆ ನೀರು ಕುಡೀರಿ, ದಿನಪೂರ್ತಿ ಆದಷ್ಟು ಬ್ಯುಸಿಯಾಗಿರಿ. ಟೀ ಕಾಫಿನ ತುಂಬ ಕಡಿಮೆ ಮಾಡಿ, ಕುಡಿದ್ರೂ ಪರವಾಗಿಲ್ಲ, ಶುಗರ್ನ ಹಾಕೊಂಡೇ ಕುಡೀರಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವೆಯ್ಟ್ ಲಾಸ್ ಜರ್ನಿಯ ವ್ಲಾಗು. ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ತಿಂದೆ, ಏನೇನು ಕುಡಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.